ಟೈಟ್ ಜೀನ್ಸ್ ನಿಂತರೂ ಕಷ್ಟ, ಕುಂತರೂ ಕಷ್ಟ. ಎಸ್, ಈ ಟೈಟ್ ಜೀನ್ಸ್ ಹಾಕೊಂಡ್ರೆ ಹಾಗೆ ಯಾವ ರೀತಿಯಾದಂಥ ಕಂಫರ್ಟ್ ಸಿಗುತ್ತೋ ಗೊತ್ತಿಲ್ಲ, ಆದರೆ ಒಂದು ಒಳ್ಳೆಯ ಲುಕ್ ಅಂತೂ ಸಿಗುತ್ತೆ. ಪ್ರಾಯಶಃ ಇವತ್ತಿನ ಯುವ ವರ್ಗ ಅದಕ್ಕೆ ಮಾರು ಹೋಗಿರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ಒಂದು ತೊಂದರೆಯನ್ನು ದೈಹಿಕವಾಗಿ ಕೊಡುತ್ತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳಿದೆ. ಅದರ ಒಂದು ವರದಿ ಇಲ್ಲಿದೆ ನೋಡಿ. ಟ್ರೆಂಡಿ ಫ್ಯಾಷನ್ ಡಿಸೈನ್ಗಳನ್ನ ಇಷ್ಟಪಡೋರು ಯಾರಿಲ್ಲ ಹೇಳಿ. ನಿಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಆಗಾಗ ಹೇಳ್ತಾನೆ ಇರ್ತಾರೆ, ಎಂಥ ಟೈಟ್ ಜೀನ್ಸ್ ಹಾಕೊಂಡು ಅದೇಗ್ ಓಡಾಡ್ತೀರಾ, ಇದು ಟ್ರೆಂಡಿ ಫ್ಯಾಷನ್ ಅಂತ. ಇಟ್ಸ್ ಓಕೆ, ಅವರವರ ಇಷ್ಟ ಅವರವರದ್ದು. ಆದ್ರೆ ಈ ಸ್ಕಿನ್ ಟೈಟ್ ಜೀನ್ಸ್ ಅಥವಾ ಟೈಟ್ ಜೀನ್ಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಮೂವರಿಯಲ್ಲಿ ವೈದ್ಯರು ನೋಡಿದಾಗ ಕಾಲುಗಳಿಗೆ ರಕ್ತ ಸಂಚಾರವೇ ಆಗ್ತಾ ಇರಲಿಲ್ಲ. ಆಕೆಯ ಮೀನಖಂಡ ಊದ್ಕೊಂಡಿತ್ತು. ವೈದ್ಯರು ಮೊದಲು ಮಾಡಿದ್ದು ಟೈಟ್ ಜೀನ್ಸ್ ಅನ್ನ ಕತ್ತರಿಸಿ ತೆಗೆದ್ರು. ಆನಂತರ ಕಾಲುಗಳ ಮೀನಖಂಡಕ್ಕೆ ರಕ್ತ ಪೂರೈಕೆ ಆಗುವಂತೆ ನೋಡ್ಕೊಂಡ್ರು. ಇಂಥ ಪ್ರಕರಣಗಳು ನಮ್ಮಲ್ಲೂ ಹೊಸ್ತೇನಲ್ಲ. ಬಹುತೇಕ ಜೀನ್ಸ್ ತೊಡೋರಿಗೆಲ್ಲ ಆಗೇ ಆಗಿರುತ್ತೆ. ನಮ್ಮ ಆರೋಗ್ಯ ನಮ್ಮ ಅಂಗೈನಲ್ಲೇ ಇರುತ್ತೆ ಅಲ್ವಾ? ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಇಂತಹದೊಂದು ಅವಘಡ ಕೂಡ ಸಂಭವಿಸಿದೆ ಅನ್ನುವಂಥದ್ದು. ಟೈಟ್ ಜೀನ್ಸ್ ಹಾಕೊಂಡ್ರೆ ಏನೇನೆಲ್ಲ ಆಗುತ್ತೆ ಅಂತ ಇನ್ನು ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಒಬ್ಬ ವಿದ್ಯಾರ್ಥಿನಿ ಸಿಂಧುಶ್ರೀ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ರೀತಿಯಾದಂತಹ ಟೈಟ್ ವೇರ್ಗಳನ್ನು ಹಾಕೊಂಡಾಗ ರಕ್ತನಾಳಗಳ ಮೇಲೆ ಮತ್ತು ಮೀನಖಂಡದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಿ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ರಘು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಮೊದಲಿಗೆ ಸಿಂಧುಶ್ರೀ ಅವರನ್ನು ನಾನು ಮಾತಾಡಿಸ್ತೇನೆ. ಇವೆಲ್ಲವೂ ಒಂದು ಪ್ಯಾಷನ್ನ ಹಿಂದೆ ಹೋದಾಗ ಇಂತಹದ್ದೆಲ್ಲ ಸ್ಟೈಲ್ಗಳನ್ನು ನಾವು ನೋಡ್ತಿರುವಂಥದ್ದು. ಸದ್ಯದ ಟ್ರೆಂಡ್ ಏನು? ಈಗ ಮೊದಲೆಲ್ಲ ಜೀನ್ಸ್ ಅಂದ್ರೆ ಜೀನ್ಸ್ ಅಲ್ಲೂ ಲೈಕ್ ಬರ್ಮೋಡಾ ಆ ತರ ಸ್ಟೈಲ್ ಬರ್ತಿತ್ತು. ಇವಾಗೆಲ್ಲ ಪೆನ್ಸಿಲ್ ಕಟ್ ಟೈಟ್. ಈಗ ಸ್ಟೂಡೆಂಟ್ಸ್ ಏನ್ ಪ್ರಿಫರ್ ಮಾಡ್ತಾರೆ, ಟ್ರೆಂಡ್ ಇವಾಗ ಇರೋದು ಜೀನ್ಸ್. ಹೇಗೆ ಅಂದ್ರೆ ಗರ್ಲ್ಸ್ ಎಸ್ಪೆಷಲಿ ಜೀನ್ಸ್ ಅನ್ನು ಯಾಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ದೇ ಲುಕ್ ಸ್ಲಿಮ್. ಎಷ್ಟೇ ದಪ್ಪ ಇದ್ರು ಕೂಡ ಜೀನ್ಸ್ ಅಲ್ಲಿ ದೇ ಲುಕ್ ಸ್ಲಿಮ್, ದೇ ಲುಕ್ ಗಾರ್ಜಿಯಸ್, ಸೊ ದೇ ಪ್ರಿಫರ್ ಜೀನ್ಸ್. ಅಂಡ್ ಮೊದಲೆಲ್ಲ ಕಂಫರ್ಟಬಲ್ಗೆ ಜೀನ್ಸ್ ಹಾಕೊಳ್ತಾ ಇದ್ದಿದ್ದು ಯಾಕೆಂದ್ರೆ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದು ಒಂದು ಕಾರಣಕ್ಕೆ ಹಾಕೋತಾ ಇದ್ರು. ಈಗೆಲ್ಲ ಹೇಗಾಗಿದೆ ಅಂದ್ರೆ ಟ್ರೆಂಡ್, ಎಲ್ಲರೂ ಹಾಕೋತಾರೆ ನಾನು ಹಾಕೋಬೇಕು ಅನ್ನೋದು ಒಂದು. ಸೊ ಎಲ್ಲರಿಗೂ ಅವಶ್ಯಕತೆ ಕಂಫರ್ಟಬಲ್ ಅನ್ನೋದಕ್ಕಿಂತ ಎಲ್ಲರೂ ಹಾಕೋತಿದ್ದಾರೆ ನಾನು ಹಾಕೋಬೇಕು ಅನ್ನೋದು ಜಾಸ್ತಿ ಆಗಿದೆ. ಒಂದು ಇನ್ನೊಂದು ನೀವು ಹೇಳಿದಾಗ ಸ್ಲಿಮ್ ಕಾಣಿಸ್ತಾರೆ. ಮತ್ತೆ ಕಾಲಕ್ಕೆ ಟ್ರೆಂಡ್ ಚೇಂಜ್ ಆಗ್ತದೆ. ಬಟ್ ನೀವು ಹೇಳಿದಾಗ ಮೊದಲಿನ ಬ್ಯಾಗಿ ಸ್ಟೈಲ್ ಇಲ್ಲ, ಇವಾಗ ಏನಿದ್ರು ಟೈಟ್ ಫಿಟ್ ಅನ್ನೋದು ಅದು ಸಾರ್ವತ್ರಿಕವಾಗಿ ಒಬ್ಬರು ಸ್ಟೂಡೆಂಟ್ ಅಂತಲ್ಲ, ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಅದರಿಂದ ತುಂಬಾ ಅನ್ಕಂಫರ್ಟ್ನೆಸ್ ಕೂಡ ಇದೆ. ಅದರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ನಾನು ಡಾಕ್ಟರ್ ರಘು ಅವ್ರಿಗೆ ಹೇಳಿದಾಗೆ ಈಗ ಒಂದು ವರದಿಯನ್ನು ತೋರಿಸಿದ್ವಿ. ಒಬ್ಬಾಕೆ ತುಂಬ ಟೈಟ್ ಫಿಟ್ ಜೀನ್ಸ್ ಹಾಕ್ಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲಿ ಕುಸಿದು ಬೀಳ್ತಾಳೆ ಅಂತ. ತದನಂತರ ಆಕೆಯನ್ನು ಚೆಕ್ ಮಾಡಿದ ಆಕೆಯ ಮೀನಕಣಗಳಿಗೆ ರಕ್ತವೇ ಸರ್ಕ್ಯುಲೇಷನ್ ಆಗದೆ ಆಕೆ ತಲೆ ಸುತ್ತು ಬಂದು ಅಲ್ಲೇ ಬಿದ್ದು ತದನಂತರ ಡಾಕ್ಟರ್ ಆ ಪ್ಯಾಂಟನ್ನು ಕತ್ತರಿಸಿ ತೆಗಿಬೇಕಾಯಿತು ಅನ್ನೋದು. ಅಂದರೆ ಇವತ್ತಿನ ಟ್ರೆಂಡ್ಗಳು ದೈಹಿಕವಾಗಿ ಎಷ್ಟು ತೊಂದರೆಗಳನ್ನು ಕೊಡ್ತವೆ ಅನ್ನುವಂಥದ್ದು. ಟೈಟ್ ಜೀನ್ಸ್ ಬಗ್ಗೆ ಅಥವಾ ಟೈಟ್ ವೇರ್ಗಳ ಬಗ್ಗೆ ನಾವು ಮಾತಾಡೋಕೆ ಹೋದರೆ ಅದು ಈಗ ಅದೇ ನೀವು ಹೀಗೆ ಡಿಸ್ಕಸ್ ಮಾಡಿದ ಹಾಗೆ ಇದೊಂದು ಟ್ರೆಂಡ್, ಹೊಸ ಟ್ರೆಂಡ್ ಅಂದರೆ ಟೈಟ್ ಜೀನ್ಸು ತಿನ್ನಾಗಿ ಕಾಣಬೇಕು, ಸ್ಲಿಮ್ ಆಗಿ ಕಾಣಬೇಕು ಅನ್ನೋದೊಂದು ಫ್ಯಾಷನ್ ಬಂದಿದೆ. ಅದು ಎಷ್ಟು ಟೈಟ್ ಹಾಕೊಳ್ತಾರೆ ಅಂತ ಹೇಳಿದ್ರೆ ಕೆಲವು ಸ್ಟಡೀಸ್ನಲ್ಲಿ ಏನು ಹೇಳ್ತಾರೆ ಅಂದರೆ ಈಗ 3 ಇಂಚ್ಗಿಂತ ಕಡಿಮೆ ಟೈಟ್ ಹಾಕೊಳ್ರೆ ಅದು ರಕ್ತನಾಳದ ಮೇಲೆ, ನರದ ಮೇಲೆ ಮತ್ತು ಸರ್ಕ್ಯುಲೇಷನ್ ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಪ್ಲಸ್ ಇದ್ರದ್ದು ಒಂದೇ ಅಲ್ಲ, ಅಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗಿ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೀವು ಏನು ವರದಿ ತೋರಿಸಿದ್ರಿ ಅದನ್ನ ನಾವು ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಟೈಟ್ ಆಗಿ, ಅಂದ್ರೆ ಈಗ 30 ಇಂಚ್ ಇರೋದನ್ನ ಅವರು 27 ಹಾಕೊಳ್ಳೋದು, ಅಂದ್ರೆ 3 ಇಂಚ್ಗಿಂತ ಕಡಿಮೆ ಹಾಕೊಂಡಾಗ ಏನಾಗುತ್ತೆ, ಆ ಟೈಟ್ನೆಸ್ ಇಂದ ಕುಸ್ತು ಬೀಳಿದ್ರು. ಯಾಕೆ ಕುಸ್ತು ಬಿದ್ರು? ರಕ್ತ ಚಲನೆ ಕಡಿಮೆ ಆಗಿರೋದಕ್ಕೆ. ಆಮೇಲೆ ನರುಸಿಗೆ ಯಾವಾಗ ರಕ್ತ ಚಲನೆ ಕಡಿಮೆ ಆಗುತ್ತೆ ನರಕ್ಕೆ ಮತ್ತೆ ಮಸಲ್ಗೆ, ಅದು ಈ ಥರ ಆಗಿ ಅವರು ಕುಸ್ತು ಬಿದ್ದಿದ್ದಾರೆ. ಅದು ಕಟ್ ಮಾಡಿ ತೆಗೆದಿದ್ದಂಥ ವರದಿ ಕರೆಕ್ಟ್. ಹಿಂದೆ ಇದಕ್ಕಿಂತ ಹಿಂದೆನೂ ಮಾಡ್ತಾ ಇದ್ರು, ಏನಂದ್ರೆ ವೆಟ್ ಜೀನ್ಸ್ ಅಂತ ಹಾಕೊಳ್ತಾ ಇದ್ರು. ಅಂದ್ರೆ
ನೀರಿನಲ್ಲಿ ಹಾಕಿ ತುಂಬ ಟೈಟಾಗಿ ಕಾಣಬೇಕಂತ ಹಾಕೊಳ್ತಾ ಇದ್ರು. ಅದಕ್ಕೆ ವೆಟ್ ಜೀನ್ ಸಿಂಡ್ರೋಮ್ ಅಂತಾನೆ ಇತ್ತು ಮೊದಲು. ಇವಾಗ ಏನಾಗ್ತಿದೆ ಅಂದರೆ ಮೇಲ್ಗಡೆ ಟೈಟು ಕೆಳಗಡೆ ಲೂಸು ಈ ಥರದೂ ಬರ್ತಾ ಇದೆ. ಪೆನ್ಸಿಲ್ ತಿನ್ನಂಥದ್ದು ಹಾಕೊಳ್ಳೋದು. ಸೊ ಅದು ತೆಗಿಲಿಕ್ಕೆ ಆಗಲ್ಲ. ಈ ಥರ ಪ್ರಾಬ್ಲಮ್ ಬಂದಾಗ ತೆಗಿಲಿಕ್ಕೆ ಆಗದೆ ಇರೋದನ್ನ ಕಟ್ ಮಾಡ್ತೇವೆ. ರಕ್ತ ಚಲನೆ ಯಾವಾಗ ಇದಾಗ್ತದೆ ಆ ಥರ. ಇದೊಂದೇ ಅಲ್ಲ, ಅದ್ರ ಜೊತೆಗೆ ನೀವು ಸರ್ಕ್ಯುಲೇಷನ್ ಕಡಿಮೆ ಆಗಿ ಆಮೇಲೆ ಕೆಲವು ಟೈಮಲ್ಲಿ ಏನಾದರೂ ಮೂರ್ಛೆ ಹೋಗೋದು. ತುಂಬ ಟೈಟ್ ಹಾಕೊಂಡು ಟೈಟ್ ಶರ್ಟ್ಸು ಟೈಟ್ ಇದು ಹಾಕೊಂಡಾಗ ಕಡಿಮೆ ಆಗಿ ಅದು ಆಗ್ಬೋದು. ಆಮೇಲೆ ಲೋ ಹಿಪ್ ಟೈಟ್ ಹಾಕೊಂಡಾಗ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ನರ ರಕ್ತನಾಳಗಳು ಕೆಲವು ಈ ಆರಿಫೈಸಸ್ ಅಂತ ಹೇಳ್ತೀವಿ ಅದು ಪ್ಲಸ್ ಟೆಸ್ಟಿಸ್ಗೆ ಸಪ್ಲೈ ಮಾಡೋವಂಥ ಬ್ಲಡ್ ವೆಸಲ್ಸ್ ಇದು ಸಪ್ಲೈ ಆಗುತ್ತೆ. ಅದು ಯಾವಾಗ ಅದು ಟೈಟ್ನಲ್ಲಿ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗುತ್ತೋ ಫಸ್ಟು ಮಸಲ್ಗೆ ಅಂದರೆ ಮಸಲ್ಲು ಅಂದರೆ ಮತ್ತೆ ನರ್ವ್ಸ್ ಸಪ್ಲೈ ಕಡಿಮೆ ಆಗುತ್ತೋ ಫಸ್ಟು ಟಿಂಗ್ಲಿಂಗ್ ಬರುತ್ತೆ, ಅಂದರೆ ಸೆನ್ಸೇಷನ್ ಅಬ್ನಾರ್ಮಲ್ ಆಗುತ್ತೆ. ಅದಕ್ಕೆ ಪ್ಯಾರಸ್ಥೇಶಿ ಅಂತ ಹೇಳ್ತೀವಿ ನಾವು. ಸೊ ಅದನ್ನ ಅದು ಕಡಿಮೆ ಇದಾಗುತ್ತೆ. ಆಮೇಲೆ ನೆಕ್ಸ್ಟು ತುಂಬ ಜಾಸ್ತಿ ಆದಾಗ ಊತ ಬರುತ್ತೆ. ರಕ್ತ ಚಲನೆ ಕಡಿಮೆ ಆದಾಗ ಕಾಲು ಊತ ಬರುತ್ತೆ. ಜಾಸ್ತಿ ಅದು ತುಂಬ ಹೊತ್ತು ಅದೇ ಥರ ಇದ್ದಾಗ ಅಥವಾ ಕೆಲವು ಪೊಸಿಷನಲ್ಲಿ ಅಂದರೆ ಕೂತ್ಕೊಂಡು ಎದ್ದೇಳೋದು ಈ ಥರ ಟೈಟ್ನೆಸ್ ಬಂದಾಗ ಆ ಥರ ಆಗುತ್ತೆ. ಇದ್ರ ಜೊತೆಗೆ ಅಬ್ಡಾಮಿನ್ ಅಂದರೆ ಇದ್ರ ಜೊತೆಗೆ ಹಾರ್ಟ್ ಬರ್ನು, ಇಂಡೈಜೆಷನ್ ಪ್ರಾಬ್ಲಮ್, ಹೊಟ್ಟೆ ಟೈಟಾಗಿ ಹಾಕೊಂಡಿರೋದ್ರಿಂದ ಉಸಿರಾಡ್ಲಿಕ್ಕೆ ತೊಂದರೆ ಆಗೋದು ಎಲ್ಲ ಥರದ್ದು. ನಾನು ಆ ಸಬ್ಜೆಕ್ಟಿಗೆ ಪರ್ಟಿಕ್ಯುಲರ್ ಆಗಿ ಬರ್ತೇನೆ. ಸಿಂಧು, ಈಗಾಗಲೇ ಹೇಳಿದ್ರಿ ಈಗಿನ ಒಂದು ಟ್ರೆಂಡ್ ಮತ್ತು ಎಲ್ಲರೂ ಹಾಕ್ಕೊಳ್ತಾರೆ, ನೋಡಿ ಕಾಣಿಸ್ಬೇಕು, ಇವೆಲ್ಲ ಕಾರಣಗಳಿಂದ ಅದು ಎಷ್ಟು ಮಟ್ಟಿಗೆ ಕಂಫರ್ಟ್ ಇರ್ತೀರಿ ಅಂತ ಈ ಟೈಟ್ ಪೆನ್ಸಿಲ್ ಕಟ್ನೆಲ್ಲ ಹಾಕೊಂಡಾಗ ನಿಮಗೆ ನಡಿಲಿಕ್ಕೆ ಕೂದಲಿಕ್ಕೆ ಏಳಲಿಕ್ಕೆ ಎಷ್ಟು ಕಂಫರ್ಟ್ ಇದೆ ಇದು ಅಂತ? ಹೌದು, ನಮಗೆ ಟ್ರಾವೆಲ್ ಮಾಡಕ್ಕೆ ಇದಕ್ಕೆ ಬೆಸ್ಟ್ ಅಂದ್ರೆ ಜೀನ್ಸ್ ಅಂದ್ರೆ ಕಂಫರ್ಟಬಲ್ ಲೆವೆಲ್ ಇರುತ್ತೆ. ಬಟ್ ನಾವು ಕೆಳಗಡೆ ಎಲ್ಲ ಕೂರ್ಲಿಕ್ಕೆ ಆಗಲ್ಲ. ಅದು ನಮ್ಗೇನ್ ಕಂಫರ್ಟಬಲ್ ಲೆವೆಲ್ ಅಂದ್ರೆ ಈಗ ಚೂಡಿದಾರ್ಸ್ ಕುರ್ತಾಸ್ನೆಲ್ಲ ತಗೊಂಡ್ರೆ ನೀವು ಅದೆಲ್ಲ ಹೆಂಗೆ ಟ್ರೆಂಡ್ ಎಲ್ಲ ಪೂರ್ತಿ ಚೇಂಜ್ ಆಗಿದೆ ಅಂತಂದ್ರೆ ಈಗ ಕುರ್ತಾಸ್ ಮತ್ತೆ ಸಲ್ವಾರ್ಸ್ ಎಲ್ಲ ನಾವು ಹೆಂಗೆ ಹಾಕೊಂಡಿದ್ದಾರೆ ಯಾರಾದ್ರೂ ಅಂದ್ರೆ ಒಕೇಶನಲ್ ವೇರ್ ಅನ್ನೋ ತರ ಆಗಿದೆ. ಅದು ಹಾಕೊಂಡ್ರೆ ಇಟ್ಸ್ ಲೈಕ್ ಓಕೆ ದೇ ಗೋಯಿಂಗ್ ಫಾರ್ ಒಕೇಶನ್, ಅದಕ್ಕೆ ಹೋಗ್ತಿದ್ದಾರೆ ಹಾಕೊಂಡಿದ್ದಾರೆ. ಇಫ್ ದೇ ಆರ್ ಇನ್ ಜೀನ್ಸ್ ಅವ್ರು ನಾರ್ಮಲ್ ಆಗಿ ಓಕೆ ನಾರ್ಮಲ್ ವೇರ್ ಇದು ಅನ್ನೋ ತರ ಅಲ್ಲಿವರೆಗೂ ಟ್ರೆಂಡ್ ಬಂದಿದೆ. ಸೊ ಅದು ಕಂಫರ್ಟಬಲ್ ಹೌದು, ಇನ್ನೊಂದ್ ಕಡೆ ನೋಡಿದ್ರೆ ಅನ್ಕಂಫರ್ಟಬಲ್ ಕೂಡ. ಬಟ್ ನಾವು ಜಾಸ್ತಿ ಲೈಕ್ ಮೊದಲು ಸಲ್ವಾರ್ಸ್ ಎಲ್ಲ ಅದೂ ಕಂಫರ್ಟಬಲ್ ಅಂತ ಹೇಳ್ಬೋದು. ಈಗ ಚೂಡಿದಾರ್ಸ್ ಅಂತ ಅಂದ್ರೆ ಅದೂ ವೇಲ್, ಅದು ಒಂದ್ ಕಡೆ ಬಂದ್ರೆ ವೇಲ್ ಬಿದ್ದೋಗುತ್ತೆ, ಅದೂ ಅನ್ಕಂಫರ್ಟಬಲ್ ಅಂತ ಹೇಳ್ಬೋದು. ಸೊ ಅದರಿಂದ ಈ ಅನ್ಕಂಫರ್ಟ್ ಇದ್ರೂ ಕೂಡ ಇವತ್ತಿನ ಟ್ರೆಂಡ್ಗೆ ಒಗ್ಗಿಕೊಳ್ಳಬೇಕಾಗತ್ತೆ ಮತ್ತೆ ಅದನ್ನ ಹಾಕೊಳ್ಳುವಂಥದ್ದು ಅನಿವಾರ್ಯ ಅಂತ. ಇತ್ತೀಚಿನ ಟ್ರೆಂಡ್ ಹೊಸ ಈಗ ಪೆನ್ಸಿಲ್ ಕಟ್ ಎಲ್ಲ ಬಂದಿದೆ, ಇತ್ತೀಚೆಗೆ ಹೊಸ ಇನ್ನೂ ಏನಾದ್ರು ಫ್ಯಾಷನ್ಸ್ ಬಂದಿದೆ? ಅದೇ ಟ್ರೆಂಡ್ ಅದೇ ತುಂಬಾನೇ ಜಾಸ್ತಿ ಟ್ರೆಂಡ್ ಚೇಂಜ್ ಆಗ್ತಿರೋದ್ರಿಂದ ತುಂಬಾ ಬಂದಿದೆ. ಹುಡುಗಿರು ಫಂಕಿ ಆಗಿರೋದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ. ಜೀನ್ಸ್ ಟೈಟ್ ಜೀನ್ಸ್ ಜೊತೆ ಫಂಕಿ ಟಾಪ್ಸ್ ಆ ತರ ಎಲ್ಲ ಯೂಸ್. ಇನ್ನೊಂದ್ ಕಡೆ ನೋಡಿದ್ರೆ ನಾವು ಇಟ್ಸ್ ಲೈಕ್ ಲೋ ಪ್ರೈಸ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ ಜೀನ್ಸ್. ವೆನ್ ವಿ ಕಂಪೇರ್ ಟು ಚೂಡಿದಾರ್ ಸಲ್ವಾರ್ ಅಂದ್ರೆ ಯು ಹ್ಯಾವ್ ಟು ಟೇಕ್ ಅ ಮೆಟೀರಿಯಲ್, ಯು ಹ್ಯಾವ್ ಟು ಸ್ಟಿಚ್ ಇಟ್, ಇಟ್ಸ್ ಲೈಕ್ ಅ ಲಾಂಗ್ ಪ್ರೊಸೀಜರ್ ಅಂಡ್ ಆಲ್ಸೋ ಹೈ ಬಜೆಟ್. ಅದೇ ಜೀನ್ಸ್ ವಿಷಯಕ್ಕೆ ಬಂದ್ರೆ ಜೀನ್ಸ್ ಲೈಕ್ ಇಟ್ಸ್ ನಾಟ್ ಸೋ ಕಾಸ್ಟ್ಲಿ. ಅದು ಜೀನ್ಸ್ ನಮ್ಗೆ ಬೇಗನೂ ಸಿಗೋವಂಥದ್ದು, ಯಾವುದೋ ಒಂದು ಟಾಪ್ ಹಾಕೋಬಹುದು. ಅಂದ್ರೆ ಅವ್ರು ಜಾಸ್ತಿ ಟ್ರೆಂಡ್ ಬೇಕಾಗಿರೋದು ಅದೇ, ಸಿಗ್ತಾ ಇರೋದು ಅದೇ. ಸೊ ಜಾಸ್ತಿ ಸ್ಟೂಡೆಂಟ್ಸ್ ಎಲ್ಲ ಜೀನ್ಸ್ನೇ ಪ್ರಿಫರ್ ಮಾಡ್ತಾರೆ. ಮತ್ತೆ ಒಂದು ವಾರ ಮುಲಾಜಿಲ್ದೆ ಹಾಕೊಂಡ್ಬಿಡ್ಬೋದು ಅಂತ ಚೇಂಜ್ ಮಾಡೋ ಅಗತ್ಯ ಇಲ್ಲ ಅಂತ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ಒಂದು ಸ್ಕಿನ್ ಟೈಟ್, ಇನ್ನೊಂದು ಈ ವೇಸ್ಟ್ ಕೂಡ ಟೈಟ್ ಹಾಕುವಂಥ. ಅಂದರೆ 30 ಸೈಜ್ ಇದ್ದರೆ ನೀವು ಹೇಳ್ದಂಗೆ 27, 26 ಹಾಕಿದಾಗ ಅದು ಅಬ್ಡಮನ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಅದು ಡೈಜೆಷನ್ ಕೂಡ ಪ್ರಾಬ್ಲಮ್ ಕೂಡ ಅಂಥದ್ದು. ಎಸ್, ಅಂದರೆ ಅವ್ರು ನಡೆಯುವಾಗ ಕಂಫರ್ಟ್ ಇರುತ್ತೆ, ಬಟ್ ಚೇರ್ ಮೇಲೆ ಕೂತ್ಕೊಳ್ಳಿ ಅಥವಾ ನೆಲದ ಮೇಲೆ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅವರು. ಹಾಗೆ ಕೂತ್ಕೊಂಡಾಗ ತುಂಬ ಒಂದು ಪ್ರೆಷರನ್ನು ಅಬ್ಡಮನ್ ಕೊಡುತ್ತೆ ಅನ್ನುವಂಥದ್ದು. ಖಂಡಿತ. ಅದು ಯಾವಾಗ ಟೈಟ್ ಆಗುತ್ತಲ್ಲ ನಿಮಗೆ ಈ ಇಂಡೈಜೆಷನ್ ಪ್ರಾಬ್ಲಮ್ ಆಗೋದು, ಈಗ ಏನು ಹೇಳಿದ್ನಲ್ಲ, ಅಂದರೆ ಆಸಿಡಿಟಿ ರಿಫ್ಲಕ್ಸ್ ಜಾಸ್ತಿ ಆಗೋದು, ಉಸಿರು ತೊಗೊಳ್ಲಿಕ್ಕಾಗಲ್ಲ. ಯಾಕಂದರೆ ನಾವು ಉಸಿರಾಡಬೇಕಾದ್ರೆ ಲಂಗ್ಸು ಮತ್ತು ಹೊಟ್ಟೆ ಪಾರ್ಟ್ ಎರಡೂ ಕೂಡ ಇದು ಅಬ್ಡಮಿನಲ್ ಮಸಲ್ಸ್ ಅಂತ ಹೇಳ್ತೀವಿ, ಡಯಾಫ್ರಮ್, ಅದು ಕೂಡ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ನೀವು ಯಾವಾಗ ಟೈಟ್ ಹಾಕ್ಕೊಳ್ತೀರಾ ಅದು ಮೂಮೆಂಟ್ಸ್ ಅಫೆಕ್ಟ್ ಆಗುತ್ತೆ. ಅದು ಯಾವಾಗ ಆದಾಗ ಯಾವಾಗ ಇದು ನಿಮಗೆ ಟೈಟ್ ಅನಿಸುತ್ತೋ ಅವಾಗ ರೀಗರ್ಜಿಟೇಷನು, ಅಂದರೆ ಅಸಿಡಿಟಿ ಅಂತ ಹೇಳ್ತೀವಲ್ಲ, ತೇಗ್ ಜಾಸ್ತಿ ಬರೋದು, ಇಂಡೈಜೆಷನ್ ಆಗೋದು ಖಂಡಿತವಾಗ್ಲೂ ಆಗುತ್ತೆ. ಸೊ ಆ ಸಮಸ್ಯೆ ಆಗುತ್ತೆ. ಅದ್ರದ್ದು ಸಪೋರ್ಟಿವ್ ಆಗಿ ಇನ್ನಷ್ಟು ಸಮಸ್ಯೆಗಳು ಕೂಡ ಅಲ್ಲಿ ಉಲ್ಬಣಿಸಬಹುದು ಅನ್ನುವಂಥದ್ದು. ಎಸ್, ಇಲ್ಲಿ ಒಂದು ರೀತಿಯಾಗಿ ಕಂಫರ್ಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಟೈಟ್ ಜೀನ್ಸ್ ನಿಂತರೂ ಕಷ್ಟ, ಕುಂತರೂ ಕಷ್ಟ. ಇವತ್ತಿನ ಯಂಗ್ ಟ್ರೆಂಡ್ ಹೇಗಿದೆ ಅಂದರೆ ಸ್ಕಿನ್ ಫಿಟ್ ವೇರ್ಗಳನ್ನೇ ಹಾಕೋಬೇಕಾಗತ್ತೆ. ಹಾಗೆ ಹಾಕಿದ್ರೆ ಮಾತ್ರ ತಾವು ಸುಂದರವಾಗಿ ಕಾಣಿಸ್ಕೊಳ್ತೀವಿ ಅನ್ನುವಂಥ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ
ಅದರಿಂದ ಎಂಥ ಒಂದು ದೊಡ್ಡ ಸಮಸ್ಯೆ ದೈಹಿಕವಾಗಿ ಆಗುತ್ತೆ, ಆರೋಗ್ಯದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಡಾಕ್ಟರ್ ರಘು ನಮಗೆ ವಿವರಿಸ್ತಾ ಇದ್ರು. ಒಂದಷ್ಟು ಜನ ವೀವರ್ಸ್ ಕೂಡ ನಮಗೆ ಕಾಲ್ ಮಾಡ್ತಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ಬೋದು. ಶಿವರಾಮ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ನಮಸ್ಕಾರ. ನಮಸ್ಕಾರ. ಎಸ್, ಈ ಟೈಟ್ ಜೀನ್ಸ್, ನೀವು ಕೂಡ ಈ ಟೈಟ್ ಜೀನ್ಸ್ಗೆ ಮಾರು ಹೋದವರ ಅಥವಾ ಈ ಸಂಸ್ಕೃತಿ ಬಗ್ಗೆ ನಿಮ್ಗೊಂದು ಅಸಮಾಧಾನ ಇದೆಯಾ? ಹಾಕೊಂಡೇ ಮಾತಾಡ್ತಾ ಇದ್ದೀನಿ. ಎಂತ ವಿಪರ್ಯಾಸ ಅಂದ್ರೆ, ನಾವು ಕೊಳೆ ಆದಷ್ಟು ಕಳೆ ಇರು ಯಾಕೆ ಹಾಕೊಡ್ತೀನಿ ಅಂದ್ರೆ, ಕೊಳೆ ಆದಷ್ಟು ಕಳೆ ಯಾಕೆ ಕಾಣಿಸುತ್ತೆ, ಬದಿದಷ್ಟು ಮೆರುಗಿರುತ್ತೆ, ಬಿಗಿ ಆದಷ್ಟು ಬೆಳಗ ಕಾಣಿಸುತ್ತೆ, ತುಂಡಾದಷ್ಟು ಆಡಂಬರ ಇದೆ, ಇದನ್ನೇ ಜೀನ್ಸ್ ಎಂಬರಯ್ಯ ಉದ್ದೇಶರಾಮ ಅಂತ ಅಂದ್ಬಿಟ್ಟು ನಮಗೆ ಪರದೇಶದವರು ಹೇಳೋವರೆಗೂ ಅನಾರೋಗ್ಯ ನೋಡಿ ನೂಡಲ್ಸ್ ಅದೇ ತರ ಆಯ್ತು. ಬೇರೆಯವ್ರು ಹೇಳೋವರೆಗೂ ನಾವು ತಿದ್ಕೊಳ್ಳೋದಿಲ್ಲ. ಅಲ್ಲ, ಈಗ ಹೇಳಿದ್ರು ತಿದ್ಕೋತೀವಿ ಅನ್ನೋ ಭರವಸೆನೂ ಕಡಿಮೆ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆ ಜೀನ್ಸ್ ತನ್ನ ಇದನ್ನು ಸ್ಥಾನವನ್ನ ಭದ್ರಪಡಿಸ್ಕೊಂಡಿದೆ ಅಂತ. ಜೊತೆಗೆ ನಾವ್ ಇನ್ನೊಂದು ಕಮರ್ಷಿಯಲ್ ವಾಣಿಜ್ಯ ಇದರಿಂದ ದೃಷ್ಟಿಯಿಂದ ನೋಡ್ಬೇಕು. ಯಾಕಂದ್ರೆ ನಿಮ್ಗೆ 9,000 ರೂಪಾಯಿ ಕೊಟ್ಟು 3 ಜೀನ್ಸ್ ಪ್ಯಾಂಟ್ ಸಿಗತ್ತೆ. ಬಟ್ಟೆ ಹೊಲಿಸ್ಬೇಕಂತ ಇವತ್ತು 400 ರೂಪಾಯಿ ಬರೀ ಸ್ಟಿಚಿಂಗ್ ಚಾರ್ಜ್ ಕೊಡ್ಬೇಕು. ಇದೆಲ್ಲವೂ ಈ ಎಲ್ಲ ಅಂಶಗಳನ್ನ ನಾವು ಗಮನಿಸಬೇಕಾಗಿ ಅನುಕೂಲ ಒಂದು ಫ್ಯಾಷನ್, ಇನ್ನೊಂದು ಅನುಕೂಲ. ಎಸ್, ಯು ಆರ್ ರೈಟ್. ಈ ಕಾರಣಗಳಿಂದಾಗಿ, ಎಸ್ ಶಿವರಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈ ಕಾರಣಗಳನ್ನು ತುಂಬಾ ಕಡಿಮೆಗೆ ಸಿಗತ್ತೆ ಅನ್ನುವಂಥದ್ದು. ಇನ್ನೊಬ್ರು ಕೂಡ ಕಾಲರ್ ಇದ್ದಾರೆ, ಮಂಡ್ಯದಿಂದ ಮೋನಿಕಾ ಅಂತ. ಮೋನಿಕಾ ಅವರೇ ನಮಸ್ಕಾರ. ಎಸ್, ಈ ಒಂದು ಟೈಟ್ ವೇರ್ಗಳ ಬಗ್ಗೆ ಈಗ ಒಂದು ಸಂಶೋಧನೆ ನಡೀತು. ಇದು ತುಂಬಾ ಟೈಟ್ ಫಿಟ್ ಹಾಕೋದ್ರಿಂದ ದೇಹಕ್ಕೆ ತೊಂದರೆ ಅಂತ. ಸರ್, ಅಫ್ಕೋರ್ಸ್ ಏನಾಗುತ್ತೆ ಅಂದ್ರೆ, ಇವಾಗ ಈ ನ್ಯೂಸ್ ಟ್ರೆಂಡ್ಗೆಲ್ಲ ಏನಾಗುತ್ತೆ ಅಂದ್ರೆ, ಅವ್ರು ಫುಲ್ ಅರ್ಜೆನ್ಸಿ ಇರ್ತಾರೆ. ಲೈಕ್ ಇವಾಗ ಬೇರೆ ತರ ಸಲ್ವಾರು ಅಥವಾ ಇನ್ನೊಂದು ಸೀರೆನೋ ಹಾಕಕ್ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ತಡಿಯಪ್ಪ ಜೀನ್ಸ್ ಹಾಕೊಂಡು ಹೊಂಟೋಗೋಣ, ಬೇಗ ಆಗುತ್ತೆ ಅನ್ನೋದು ಒಂದು ಮೇನ್ ರೀಸನ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಸ್ಟೈಲ್ ಅಥವಾ ಟ್ರೆಂಡ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಫುಲ್ ಕೆಲವ್ರು ದಪ್ಪ ಇರ್ತಾರೆ, ಕೆಲವ್ರು ಸಣ್ಣ ಇರ್ತಾರೆ. ಅವ್ರಿಗೆ ಮೇನ್ ಏನಪ್ಪಾ ರೀಸನ್ ಇರುತ್ತೆ, ಅವ್ರು ಟ್ರೆಂಡಿಯಾಗಿ ಕಾಣ್ಬೇಕು, ನಾನ್ ಚೆನ್ನಾಗ್ ಕಾಣ್ಬೇಕು, ಇಲ್ಲಿ ಏನಪ್ಪಾ ಸೊಸೈಟಿಲಿ ನಾನೊಂದು ಒಳ್ಳೆ ವೆಲ್ ಲುಕ್ ಆಗಿ ಕಾಣ್ಬೇಕು ಅಂತ ಮಾತ್ರ ತಲೆ ಇರುತ್ತೆ. ಮುಂದೆ ಏನಾಗುತ್ತೆ ಅದೆಲ್ಲ ಯೋಚನೆ ಮಾಡೋ ಶಕ್ತಿ ಅಂತೂ ಯಾರಿಗೂ ಇರಲ್ಲ. ಲೈಕ್ ನಮ್ಗೆ ಈ ಕ್ಷಣಕ್ಕೆ ನಾವ್ ಚೆನ್ನಾಗ್ ಕಂಡ್ಬಿಟ್ರೆ ಸಾಕು. ಅಟ್ ಎ ಟೈಮ್ಗೆ ನಾವ್ ಹೆಂಗ್ ಕಾಣ್ಬೇಕು ಅದ್ರ ಬಗ್ಗೆ. ನಾನ್ ಎಲ್ಲಾ ಯೂತ್ಸ್ಗೂ ಏನ್ ಹೇಳ್ತೀನಿ ಅಂದ್ರೆ, ನೀವು ಕ್ಷಣಿಕ ಸುಖಕ್ಕೋಸ್ಕರ ಮುಂದೆ ಬರುವಂತ ಲೈಫ್ ನ ಹಾಳ್ ಮಾಡ್ಕೋಬೇಡಿ ಅಂತ. ನೀವು ಅವಾಗೇ ಒಂದ್ ಸ್ಟೋರಿ ತೋರ್ಸ್ರಿ, ಯಾರಿಗೋ ಒಬ್ರಿಗೆ ಬ್ಲಡ್ ಸರ್ಕ್ಯುಲೇಟ್ ಆಗದೆ ರೋಡಲ್ಲಿ ಬಿದ್ದೋದ್ರಿ ಅಂತ. ಸೊ ನೀವ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಮುಂದೆ ಏನ್ ಪ್ರಾಬ್ಲಮ್ ಆದ್ರೆ ಯಾರು ಬರ್ತಾರೆ? ಈ ಒಂದು ಸಮಸ್ಯೆ ಅಂದ್ರೆ ಮುಂದಿನ ಅಪಾಯದ ಬಗ್ಗೆ ಆಲೋಚನೆ ಮಾಡಿ ಅಂತ. ಥ್ಯಾಂಕ್ ಯು ಮೋನಿಕಾ. ಇನ್ನ ಹಾಗೆ ವೈಶಾಖ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವೈಶಾಖ್ ನಮಸ್ಕಾರ. ನಮಸ್ತೆ. ಎಸ್, ಈ ಸಬ್ಜೆಕ್ಟ್ ಬಗ್ಗೆ ತಾವೇನ್ ಹೇಳ್ತೀರಿ? ಸರ್, ಈ ಕಾರ್ಯಕ್ರಮ ನೋಡ್ತಾ ಇನ್ನೊಂದು ಏನಪ್ಪಾ ಅಂದ್ರೆ, ಇದು ಮೊದ್ಲಿಗೆ ಸಿಟಿ ಲೆವೆಲ್ ಅಲ್ಲಿ ಅಷ್ಟೇ ಆಯ್ತು ಅಂತಾನೆ ಹೇಳ್ಬೋದು. ಈಗ ಹಳ್ಳಿ ಲೆವೆಲ್ಗೂ ಇದು ವ್ಯಾಪಿಸ್ತಾ ಇದೆ ಜೀನ್ಸ್ ಪ್ಯಾಂಟ್. ಇದು ತುಂಬಾನೇ ಬೇಸರದ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನೀವು ಹೇಳ್ತಾ ಇರೋ ಪ್ರಕಾರ ಇದರಿಂದ ಬೆನಿಫಿಟ್ ಯಾವುದು ಆಗ್ತಾ ಇಲ್ಲ ಒಂದು. ಇನ್ನೊಂದು, ಈಗ ಎಲ್ಲರ ಪ್ರಯಾಣ ಮಾಡ್ಬೇಕಾದ್ರು ತೊಂದರೆನೇ ಆಗ್ತಾ ಇದೆ. ಇದರಿಂದ ಏನು ಬೆನಿಫಿಟ್ ಆಗ್ತಿಲ್ಲ. ಇದನ್ನ ರದ್ದು ಮಾಡೋದೇ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಎಸ್ ಅಂದ್ರೆ ಈಗ ಇದು ಹಳ್ಳಿಗೂ ಕೂಡ ವ್ಯಾಪಿಸಿದೆ, ಕೇವಲ ಸಿಟಿ ಅಥವಾ ಕಾಲೇಜ್ ಹುಡುಗರಿಗೆ ಅಷ್ಟೇ ಅಲ್ಲ ಅನ್ನುವಂಥದ್ದು. ಇನ್ನೊಬ್ರು ಕಾಲರ್ ಅಶ್ವಿನಿ ಶಿವಮೊಗ್ಗದಿಂದ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ ನಮಸ್ಕಾರ. ನಮಸ್ಕಾರ. ಎಸ್, ಶಿವಮೊಗ್ಗದಲ್ಲಿಯೂ ಕೂಡ ಜೀನ್ಸ್ ಪ್ಯಾಂಟ್ ನ ಟ್ರೆಂಡ್ ತುಂಬಾ ಜೋರಾಗಿ ಇದೆ ಅಂತ ನಾವು ಬಲ್ವಿ. ಈ ಟ್ರೆಂಡ್ ಬಗ್ಗೆ ತಾವೇನ್ ಹೇಳ್ತೀರಿ? ಅಂದ್ರೆ ಇದು ತುಂಬಾ ಕಷ್ಟ ಸರ್. ಯಾಕಂದ್ರೆ ಇವಾಗ ನಾವ್ ಎಲ್ಲಿಗಾಗ ಹೋಗ್ಬೇಕಂದ್ರೆ ಬೇಗ ರೆಡಿಯಾಗಿ ಹೋಗ್ಬೇಕಂದ್ರೆ ತುಂಬಾ ಈಸಿ ಅನ್ಸುತ್ತೆ, ಕಂಫರ್ಟಬಲ್ ಆಗುತ್ತೆ ಡ್ರೆಸ್. ಇವಾಗ ಬೇಗ ಅದು ಹಾಕೊಂಡು ಹೋಗ್ಬೇಕು, ಸ್ಟುಡಿಯೋ ಹಾಕೊಂಡು ಹೋಗ್ಬಿಟ್ರೆ ವೇಲ್ ಹಾಕೊಂಡು ಹೋಗ್ಬೇಕಾಗತ್ತೆ, ತುಂಬಾ ಕಷ್ಟ ಆಗುತ್ತೆ. ಜೀನ್ಸ್ ಹಾಕೊಂಡ್ರೆ ಬೇಗ ಬೇಗ ಹಾಕೊಂಡು ಹೋಗ್ಬೋದು ಅನ್ಸುತ್ತೆ. ಅದು ಇವಾಗ ನೋಡಿದ್ವಲ್ಲ, ಏನೋ ಬಿದ್ದೋಗಿದ್ದಾರೆ ಅಂತ ಅಂದ್ಬಿಟ್ಟು ಏನೋ ಜೀನ್ಸ್ ಹಾಕೊಂಡು. ಇವಾಗ ಅನ್ಸ್ತಿದ್ಯಾ ಬೇಡಪ್ಪ ಜೀನ್ಸ್ ಏನಕ್ಕೆ, ಸುಮ್ನೆ ಅದಕ್ಕೆ ವೇಸ್ಟ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು. ಎಸ್, ಈಗ ನೋಡಿದ ಮೇಲೆ ಕಡಿಮೆ ಮಾಡಬಹುದು ಅಂತ. ಹಾಗಿದ್ರೆ ತಗೊಂಡು ಜೀನ್ಸ್ ಏನ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಕಾಡುತ್ತೆ. ಆದ್ರೆ ಇಲ್ಲಿ ಈಗಾಗಲೇ ಅವ್ರು ಹೇಳಿದ್ರು, ಕೇವಲ ಸಿಟಿಗೆ ಮಾತ್ರ ಅಲ್ಲ, ಬ್ಯಾಂಗ್ಳೂರ್ ಅಂತ ಅದಲ್ಲ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಕೂಡ ಈಗ ಇದೇ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅನ್ನೋದು. ಅಂದ್ರೆ ರೂರಲ್ ಸ್ಟೈಲ್ ಅಲ್ಲೂ ಕೂಡ. ಹೌದು, ಅದೇ ನಾ ಏನ್ ಹೇಳಿದೆ, ಟ್ರೆಂಡ್ ಅಂತಂದ್ರೆ ಇದು ಒಂದು ಅಟೆನ್ಷನ್ ಸೀಕಿಂಗ್, ಅದು ಒಂದು ಟ್ರೆಂಡ್. ಇದು ಹೆಂಗೆ ಅಂದ್ರೆ, ಅದು ಹಾಕೊಂಡ್ರೆ ಲೈಕ್ ನಾನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದು ಒಂದು ಇಮ್ಯಾಜಿನೇಷನ್. ಒಂದು ಅದು ಎಲ್ಲರಿಗೂ ಇರುವಂತದ್ದು, ನಾನ್ ಚೆನ್ನಾಗಿ ಕಾಣಿಸ್ತೀನಿ, ಅದು ಹಾಕೊಂಡ್ರೆ ನಾನ್ ಚೆನ್ನಾಗಿ ಕಾಣಿಸ್ತೀನಿ, ನಾನು ಟಿಪಿಕಲ್ ಆಗಿಲ್ಲ. ಇಟ್ಸ್ ಲೈಕ್ ಜೀನ್ಸ್ ಅನ್ನೋದೀಗ ಒಂಥರ ಸ್ಟ್ಯಾಂಡರ್ಡ್ ಮೇಂಟೈನ್, ಸ್ಟೇಟಸ್ ಮೇಂಟೈನ್ ಮಾಡೋ ತರ ಆಗೋಗಿದೆ ಟ್ರೆಂಡ್ ಅನ್ನು. ಬೇರೆ ಡ್ರೆಸ್ ಹಾಕೊಂಡ್ರೆ ಅಥವಾ ಇಂಡಿಯನ್ ವೇರ್ಸ್ ಹಾಕೊಂಡ್ರೆ ಟಿಪಿಕಲ್. ಐ ಆಮ್ ನಾಟ್ ಅ ಟಿಪಿಕಲ್ ಗರ್ಲ್, ಯು ನೋ, ಐ ಆಮ್ ಇಟ್ಸ್ ಅ ಟ್ರೆಂಡ್.
ಹ್ಯಾವ್ ಟು ವೇರ್ ಜೀನ್ಸ್ ಅನ್ನೋ ತರ. ಸೊ ಟ್ರೆಂಡ್ ಇವಾಗ ಈ ಸಿಟಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಈಗ ಹುಡುಗಿರು ಸ್ಟಾರ್ಟ್ ಮಾಡಿದ್ದಾರೆ, ಜೀನ್ಸ್ ನ ಜಾಸ್ತಿ ವೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಹೇಗಿದೆ ಅಲ್ಲೂ ಹಾಗೇನೆ ಹುಡುಗಿರು ಹಾಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇಟ್ಸ್ ಅ ಟ್ರೆಂಡ್, ಅಲ್ಲಿವರೆಗೂ ಹೋಗಿದೆ, ಅಷ್ಟು ವೆಸ್ಟರ್ನೈಸೇಷನ್ ಆಗಿದೆ. ಎಸ್, ಖಂಡಿತವಾಗಿ ಎಲ್ಲ ಕಡೆ ಒಂದು ಸಮೂಹ ಸನ್ನಿ ಅಂತಾನೆ ಹೇಳ್ಬೋದು. ಮತ್ತೆ ಯಾಕೆ ಹೀಗಾಗತ್ತೆ ಅಂದರೆ ಅದೇ ಅವ್ರು ಹೇಳಿದಾಗ ತುಂಬ ಕಂಫರ್ಟ್, ಕಡಿಮೆ ಬೆಲೆಗೆ ಸಿಗುತ್ತೆ, ನಾಳೆ ಚೇಂಜ್ ಮಾಡಬೇಕಂತ ಅಗತ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ಜೀನ್ಸ್ ಒಂದೇ ತರ ಇರೋದ್ರಿಂದ ನಿನ್ನೆ ಯಾವ್ದು ಹಾಕಿದ್ರು ನೆನಪಿರೋದಿಲ್ಲ. ಒಳ್ಳೆ ಆದಷ್ಟು ಚೆನ್ನಾಗಿ ಕಾಣುತ್ತೆ, ಅದು ಹರಿದಿದಷ್ಟು ಇನ್ನೂ ಫ್ಯಾಷನ್, ಹರಿದ್ರೂ ಫ್ಯಾಷನ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಇದರಿಂದ ತೊಂದರೆಗೆ ಅನುಭವಿಸ್ತಾ ಇರುವಂತ ಯಂಗ್ ಯೂತ್ ಏಜ್ ಏನಿದೆಯಲ್ಲ ಅವರು, ಅಂದ್ರೆ ಆ ಟೈಮಲ್ಲಿ ಅವರ ಸ್ನಾಯುಗಳು ಅಥವಾ ಸಂಪೂರ್ಣವಾದಂತೆ ದೇಹ ಒಂದು ಬೆಳೆಯುವ ಹಂತದಲ್ಲಿರುತ್ತೆ ಅಂತ ಆಗ್ಲೇ ಒಂದು ಸಂಕುಚಿತ ಆಗಿದ್ರೆ ತೊಂದರೆ ಅಲ್ವಾ? ಖಂಡಿತ ಹೌದು. ಜಾಯಿಂಟ್ಸ್ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಅದು ಟೈಟ್ನೆಸ್ ಇಂದ ಇರೋದ್ರಿಂದ ಕೆಲವು ಮೂವ್ಮೆಂಟ್ಸ್ಗಳು ಕಡಿಮೆ ಆಗುತ್ತೆ. ಅದಾದಾಗ ಸ್ನಾಯು, ಮಾಂಸಖಂಡಗಳ ಮೇಲೆ, ಬ್ಯಾಲೆನ್ಸಿಂಗ್, ವಾಕಿಂಗ್ ಶೈಲಿ ಮೇಲೆ ಇದೆಲ್ಲ ಖಂಡಿತವಾಗ್ಲೂ ಆಗುತ್ತೆ. ಅದ್ರ ಜೊತೆಗೆ ಅವರು ಇನ್ನು ಹೀಲ್ಸ್ ಚಪ್ಪಲಿ, ಪೆನ್ಸಿಲ್ ಥಿನ್ ಹೀಲ್ಸ್ ಚಪ್ಪಲಿನೂ ಹಾಕೊಳ್ತಾರೆ, ಅದು ಚೆನ್ನಾಗಿ ಕಾಣಬೇಕು ಅಂತ. ಸೊ ಇದೆಲ್ಲ ಮೇಲಿಂದ ಅದು ನಿಮಗೆ ಮೊಣಕಾಲ್ ಮೇಲೆ, ಆಮೇಲೆ ಈ ಸೊಂಟದ ಮೂಳೆಗಳ ಮೇಲೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಯಾವ ತರ ಎಫೆಕ್ಟ್ ಆಗುತ್ತೆ ಅಂದ್ರೆ ಮೊಣಕಾಲು ಮೇಲೆ ನಿಮಗೆ ಏನಾಗುತ್ತೆ ಅಂದ್ರೆ, ಅದು ಈಗ ಯಂಗ್ಸ್ಟರ್ಸ್ ನೀವು ಹೇಳಿದ್ರಲ್ಲ, ಯುವ ಜನಾಂಗದಲ್ಲಿ ಅವ್ರ ಮೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ, ಓಡಾಟ, ಆಟ ಆಡೋದಾಗ್ಲಿ. ಸೊ ಯಾವಾಗ ಬೆಂಡ್ ಮಾಡ್ತಾರೆ, ಆ ಮೂವ್ಮೆಂಟ್ಸ್ ಯಾವಾಗ ಕರೆಕ್ಟಾಗಿರಲ್ಲ, ಆ ಸ್ನಾಯುಗಳ ಮೇಲೆ, ನರದ ಮೇಲೆ ಒತ್ತಡ ಬೀಳುತ್ತೆ. ಈಗಾಗಲೇ ಡಿಸ್ಕಸ್ ಮಾಡಿದಾಗೆ ರಕ್ತ ಚಲನೆ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಮಾಂಸಖಂಡಗಳಿಗೆ ಸಪ್ಲೈ ಆಗ್ತಿರೋವಂಥದ್ದು ಪ್ಲಸ್ ನರಗಳ ಮೇಲೆ ಅದಾಗಿ ನಮ್ನೆಸ್ ಬರುತ್ತೆ. ಫಸ್ಟ್ ತುಂಬ ಟೈಟ್ ಆಗಿ ಯಾವುದೋ ಒಂದು ಪೊಸಿಷನಲ್ಲಿ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಊತ ಬಂದು ಕಂಪಾರ್ಟ್ಮೆಂಟ್ ಸಿಂಡ್ರಮ್ ಅಂತ ಹೇಳ್ಬೋದು, ಅಕ್ಯೂಟ್ ಅಂತ ಹೇಳ್ಬೋದು, ಅಥವಾ ಕ್ರೋನಿಕ್ ಅಂತ ಹೇಳ್ತೀವಿ, ಎರಡೂ ಹೇಳ್ತೀವಿ. ಅಂದರೆ ಆಗಿನ ಕ್ಷಣದಲ್ಲೇ ಆಗ್ಬೋದು. ಈ ನ್ಯೂಸ್ನಲ್ಲಿ ಏನು ಬಂತಲ್ಲ, ಅದು ಆ ಕ್ಷಣದಲ್ಲಿ ಆಗಿದ್ದು, ಕೂತ್ಕೊಂಡು ಏನೋ ಎತ್ತಲಿಕ್ಕೆ ಹೋಗಿ ಆ ಥರ ಟೈಟ್ ಆಗಿ ಮಾಂಸದ ಕಂಡಕ್ಕೆ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಅದು ಆ ಥರ ಬಿದ್ದೋಗಿದ್ದಾರೆ, ಸರ್ಕ್ಯುಲೇಷನ್ ಕಡಿಮೆ ಆಗಿ. ಸೊ ಆ ಥರನೂ ಆಗ್ಬೋದು, ಅಥವಾ ಲಾಂಗ್ ಡ್ಯೂರೇಷನಲ್ಲಿ ನರದ ಮೇಲೆ ಒತ್ತಡ ಬೀಳ್ಬೋದು. ಇದು ಒಂದೇ ಅಲ್ಲ, ನಿಮ್ಗೆ ಯಾವಾಗ ಟೈಟ್ ತುಂಬ ಹಾಕೊಳ್ತೀರ, ಗಾಳಿ ಸಂಪರ್ಕನೂ ಕಡಿಮೆ ಆಗುತ್ತೆ, ಅದ್ರ ಜೊತೆ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಆದ್ರೆ ಮೆಟೀರಿಯಲ್ ಕೂಡ ತುಂಬಾ ತಿಕ್ಕಿರುತ್ತೆ. ಹೌದು, ಅದು ನಿಮ್ಗೆ ಗ್ರೇಡೆಡ್ ಮೇಲೆ ಹೋಗುತ್ತೆ, ಇಂತಿಂತ ಗ್ರೇಡ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ರೇಟು ಈ ತರ. ಸೊ ಅದೇನಾಗುತ್ತೆ ಅಂದ್ರೆ ನಿಮ್ಗೆ ಅದು ಆಸಿಡ್ ವಾಶು, ಡಿಫ್ರೆಂಟ್ ಟೈಪ್ಸ್ ಇದೆ. ಹೌದು. ಸೊ ಆ ಸರ್ಕ್ಯುಲೇಷನ್ ಯಾವಾಗ ಏರ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೋ ನಮಗೆ ಸ್ಕ್ರಾಟಮ್ ಮತ್ತು ಟೆಸ್ಟಿಸ್ ಮೇಲೆ ಗಂಡಸನಲ್ಲಿ ಎಫೆಕ್ಟ್ ಆಗುತ್ತೆ. ಒಂದು. ಎರಡನೇದು ಈಸ್ಟ್ ಅಂತ, ಯಾವ ಮೈಕ್ರೋ ಆರ್ಗಾನಿಸಮ್ಸ್, ಈಸ್ಟ್ ಬಡ್ಡಿಂಗ್ ಫಂಗಲ್ ಇನ್ಫೆಕ್ಷನ್ಸ್ಗಳು ವೆರಿ ಕಾಮನ್ ಆಗಿ ಕಂಡು ಬರ್ತೀವಿ, ತುಂಬ ಕಾಮನ್ ಅದೊಂದು. ಎರಡನೇದು ಬಂದು ಸರ್ಕ್ಯುಲೇಷನ್, ರಕ್ತ ಚಲನೆ ಕಡಿಮೆ ಆಗಿರೋದ್ರಿಂದ ಈ ಫರ್ಟಿಲಿಟಿ ಅಂದರೆ ವೀರ್ಯಾಣು ಕಡಿಮೆ, ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್. ಖಂಡಿತವಾಗಿ ಅಂದ್ರೆ ಮಹಿಳೆಯರು ಹೆಚ್ಚಾಗಿ ಈ ಟೈಟ್ ಫಿಟ್ ಅನ್ನು ತುಂಬಾ, ನೀವು ಹೇಳಿದಾಗ 3 ಇಂಚ್ಗಿಂತ ಜಾಸ್ತಿ ಕಡಿಮೆ ಹಾಕುವಂಥದ್ದು ಮಹಿಳೆಯರು, ಅವರಲ್ಲಿ ಈ ಋತುಸ್ರಾವದಲ್ಲಿ ಕೂಡ ವ್ಯತ್ಯಾಸ ಕಂಡು. ಮೇನ್ ಏನಂದ್ರೆ ಈಗ ಡಿಸ್ಕಸ್ ಮಾಡಿದ್ರಲ್ಲ, ಅಟೆನ್ಷನ್ ಸೀಕಿಂಗ್, ಅಂದ್ರೆ ನಾ ತಿನ್ನಕ್ ಕಾಣ್ಬೇಕು, ಚೆನ್ನಾಗಿ ಕಾಣ್ಬೇಕು ಅನ್ನೋದು ಸ್ಟೈಲ್, ಒಂದು ಟ್ರೆಂಡ್. ಸೊ ಇದೆಲ್ಲಕ್ಕೋಸ್ಕರ ಏನ್ ಮಾಡ್ತಾರೆ, ಎಷ್ಟೇ ಟೈಟ್ ಇದ್ರು ಅದು ಕೊಡ್ತಿದ್ರು ಅವ್ರು ಕೆಲವು ಟೈಮ್ನಲ್ಲಿ ಹಾಕೊಂಡೇ ಬರ್ತಾರೆ. ಎಷ್ಟೊಂದು ಸರಿ ನಮ್ಮ ಮೆಡಿಕಲ್ ಎಮರ್ಜೆನ್ಸಿನಲ್ಲಿ ಬರ್ತಾರೆ ಸಿಂಕೋಪಲ್ ಅಟ್ಯಾಕ್ ಆಗಿ, ಅಂದ್ರೆ ರಕ್ತ ಚಲನೆ ಕಡಿಮೆ ಆಗಿ. ಆವಾಗ ನಮ್ಗೆ ಅದು ತೆಗಿಲಿಕ್ಕೆ ಆಗಲ್ಲ, ಕಟ್ ಮಾಡಬೇಕು, ಅಷ್ಟು ಟೈಟ್ ಆಗಿ ಹಾಕೊಂಡಿರ್ತಾರೆ. ಹೌದು. ಸೊ ಈ ತರ ಇದರಿಂದ ಸೊ ಮಲ್ಟಿಪಲ್ ಮೆಡಿಕಲ್ ಪ್ರಾಬ್ಲಮ್ಸ್ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ. ಹೌದು. ಒಂದು ಋತುಸ್ರಾವದ ಮೇಲೂ ಮಹಿಳೆಯರಿಗೆ ಸಮಸ್ಯೆ, ಇನ್ನೊಂದು ಆ ಟೈಟ್ ವೇರ್ ಅಂದ್ರೆ ವೇಸ್ಟ್ ಟೈಟ್ ಹಾಕೋದ್ರಿಂದ ಅಬ್ಡಮನ್ಗೆ ಅದು ಪ್ರೆಷರ್ ಕೊಡೋದ್ರಿಂದ ಅವರ ಗರ್ಭಕೋಶಕ್ಕೂ ಕೂಡ ತೊಂದರೆ ಕೊಡುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು. ಹೌದು, ಅದು ಸ್ಟಡೀಸ್ನಲ್ಲಿ ಕಂಡು ಬಂದಿದೆ. ಯಾಕಂದ್ರೆ ಹೊಟ್ಟೆ ಮೇಲೆ ಟೈಟ್ ಹಾಕೊಳ್ತಾರಲ್ಲ, ಆ ಟೈಟ್ನಿಂದ ರಕ್ತ ಚಲನೆ ಕಡಿಮೆ ಆಗೋದ್ರಿಂದ ಈ ಥರ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಎಸ್, ಒಂದಕ್ಕೊಂದು ಲಿಂಕ್ ನಾವು ನೋಡ್ತಾ ಹೋದರೆ ಸಂಪೂರ್ಣವಾಗಿ ನಮ್ಮ ಈ ಹಿಂದಿನ ಈ ಒಂದು ದಿರಿಸಿನ ಪದ್ಧತಿ ಏನಿತ್ತು ಅದನ್ನು ನಾವು ಸಂಪೂರ್ಣ ಕೈ ಬಿಟ್ಬಿಟ್ಟಿದ್ದೀವಿ. ಈಗ ಸಂಪೂರ್ಣವಾಗಿ ವಿದೇಶಿ ಸ್ಟೈಲ್ಗೆ ಮಾಡಿ ಹೋಗಿದ್ದೀವಿ. ಆದರೆ ಅಲ್ಲಿ ನಾವು ಸೇಫ್ಟಿ ಮೆಜರ್ಸ್ನ ಆಲೋಚನೆ ಮಾಡೋದಿಲ್ಲ ಅನ್ನುವಂಥದ್ದು. ಕೇವಲ ಆ ಕ್ಷಣದ ಸೌಂದರ್ಯಕ್ಕಾಗಿ ನಾವು ಮಾರು ಹೋದರೆ ಬದುಕಿನಲ್ಲಿ ಒಂದು ದುಬಾರಿ ದಂಡವನ್ನು ತೆರಬೇಕಾಗತ್ತೆ ಅನ್ನುವಂಥದ್ದು. ಈ ಕುರಿತಾಗಿ ಇನ್ನಷ್ಟು ಚರ್ಚೆ ಮಾಡ್ತೀವಿ. ಪುಟ್ಟ ಬ್ರೇಕ್.